ರಾಜ್ಯದಲ್ಲಿ ಬಾಣಂತಿಯರ ಮರಣ ಮೃದಂಗ ಮುಂದುವರೆದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿದ್ದಾರೆ. 4 ದಿನಗಳಲ್ಲಿ ಬೆಳಗಾವಿ ತಾಲೂಕಿನಲ್ಲೇ 2ನೇ ಬಾಣಂತಿ ಸಾವನ್ನಪ್ತಾ ಇರುವಂತ ಪ್ರಕರಣ. ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ರು. ಬಿಮ್ಸ್ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿತ್ತು. ಬಾಣಂತಿ ಸಾವನ್ನಪ್ಪಿದ್ದಾರೆ. ಕರಡಿಗುದ್ದಿ ಗ್ರಾಮದ ಗಂಗವ್ವ ಇವರು ಸಾವನ್ನಪ್ಪಿದ್ದಾರೆ. ವೈದ್ಯರು ಕೂಡ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜನವರಿ 28ರಂದು ಹೆರಿಗೆಗಂತೇಳಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು ಗಂಗವ್ವ ಗೊಂಡಕುಂದ್ರಿ. ಜನವರಿ 31ಕ್ಕೆ ಸಿಸೇರಿಯನ್ ಮೂಲಕ ಗಂಡು ಮಗುವಿಗೆ ಜನ್ಮವನ್ನು ಗಂಗವ್ವ ಅವರು ಕೊಟ್ಟಿದ್ರು. ಮಗು ಆರೋಗ್ಯವಾಗಿದೆ. ಮದ್ಲೂರು ಗ್ರಾಮದ ಗಂಗವ್ವ ಕರಡಿಗುದ್ದಿ ಹಾಗೆಯೇ ಲಕ್ಕಪ್ಪ ಜೊತೆ 12 ವರ್ಷಗಳ ಹಿಂದೆ ಮದುವೆ ಆಗಿತ್ತು. ಗಂಗವ್ವ ಮತ್ತೆ ಲಕ್ಕಪ್ಪ ಎನ್ನುವರಿಗೆ 12 ವರ್ಷಗಳ ಹಿಂದೆ ಮದುವೆ ಆಗಿತ್ತು. 12 ವರ್ಷಗಳ ಬಳಿಕ ಇವರು ಗರ್ಭಿಣಿಯಾಗಿದ್ದರು ಗಂಗವ್ವ ಅವರು. ಹೆರಿಗೆ ಬಳಿಕ ಲೋ ಬಿಪಿಯಿಂದ ಸಾವನ್ನಪ್ಪಿದ್ದಾರೆ ಎನ್ನುವುದಾಗಿ ಇಲ್ಲಿ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಸದ್ಯ ಪ್ರಕರಣದ ಕುರಿತಂತೆ ತನಿಖೆ ಆಗಬೇಕು ಅಂತೇಳಿ ಕುಟುಂಬಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಆಗಿರುವಂಥ ಘಟನೆ ಇದು. ಅವ್ರ ಹೆಸರ ಅವ್ರು ಯಾವ ಊರ್ನವ್ರು? ಅಂದ್ರೆ ಈಗ ಇರಾಕ ಕರಡಿ ಉದ್ದಾಗಿದ್ರೇನು ಅವ್ರು? ಎಷ್ಟು ವರ್ಷ ಆತು ಇಲ್ಲಿದ್ದವ್ರು? 8 ವರ್ಷ ಆತ. ಆಮೇಲೆ ಇವ್ರು ಈಗ ಮೊನ್ನೆ ನೀವು ಅವ್ರ ಡೆಲಿವರಿಗೆ ಕರ್ಕೊಂಡು ಹೋಗಿದ್ರಲ್ಲ, ಯಾವತ್ತು ಕರ್ಕೊಂಡು ಹೋದ್ರಿ? ಹನ್ನೆರಡು ಗಂಟೆ 11 ನಿಮಿಷ ಡೆಲಿವರಿ ಮಾಡ್ರೆ, 1 ಗಂಟೆ ನಮ್ ಕಡೆ ಕೊಟ್ಟಾರೆ. ಆಮೇಲೆ ಅರ್ಧ ತಾಸು ಬಿಟ್ಟು ಮಾತಾಡಿದಾಳು. ಇನ್ನೂ ಅರ್ಧ ತಾಸಿಗೆ ಅಂದ್ರೆ ಬರೀ ಬಿಪಿ ಹೋಗುದು ಹಂಗಾಗಿ ಗ್ಯಾರಂಟಿ ಕೊಡೋದು ನಾವು ಹಂಗ ಹಿಂಗ ಅನ್ನತ್ತಾರೆ. ಯಾರು ಡಾಕ್ಟರ್ಗಳು ಏನ್ ಅಲ್ಲಿ ಸಿಬ್ಬಂದಿಗಳು? ಡಾಕ್ಟರ್ ಇದ್ರು ಎಲ್ಲಾರು ಇದ್ರು. ಅವ್ರೆಲ್ಲ ಏನ್ ಮಾತಾಡತ್ತಿರು ಸರಿ ಮಾಡ್ತಾರೆ. ಹಿಂಗಾಗೈತಿ ಆಡ್ಬಿಟ್ಟು ಮಿಲಾದೈತಿ ಸಹಿ ಮಾಡ್ಕೊಳ್ತಾರು. ನಾ ಬೆಳಿಗ್ಗೆ ಹೋಯ್ತು ಅಂದ್ರ ಇಲ್ಲ ಇವತ್ತ ಹೋಗ್ಬಿಟ್ಟು ನೀವ ಮತ್ತ ನಾ ಎಲ್ಲ ಚರ್ಮ ಸ್ವಲ್ಪ ಕೊಡ್ತಾನೆ. ನಿನ್ನೆ ಬಾಣತಿ ಅಂತ ಹೇಳಿ ತೀರ್ಕೊಂಡ್ರಲ್ಲಪ್ಪ ಇದ್ರವ್ರು, ನಿಮ್ಗೆ ಏನಾಗ್ಬೇಕು? ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಬಾಳಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಳಪ್ಪ, ಗಮನಿಸ್ತಾ ಹೋಗೋದಾದ್ರೆ ಬೆಳಗಾವಿ ತಾಲೂಕಿನಲ್ಲಿ 2ನೇ ಬಾಣಂತಿ ಇದು ಸಾವನ್ನಪ್ತಾ ಇರುವಂಥದ್ದು. ಇದಕ್ಕೆ ಕಾರಣ ಏನಾದರೂ ಕೊಟ್ಟಿದ್ದಾರ ವೈದ್ಯರು? ಹೇಗೆ ಬಾಣಂತಿ ಸಾವನ್ನಪ್ಪಿದ್ಲು. ಅದರ ಹಿನ್ನೆಲೆಯಲ್ಲಿ ಮತ್ತೆ ಈಗ ಬಾಣಂತಿ ಸಾವನ್ನಪ್ಪ ಗಂಗವ್ವ ಎನ್ನುವ ಬಾಣಂತಿ ಸಾವನ್ನಪ್ಪಿದ್ದಾಳೆ. ಏನು ಮಗು ಆರೋಗ್ಯವಾಗಿದೆ. ತಾಯಿಗೆ ಏನು ಒಂದು BP ಡೌನ್ ಇದೆ ಅಂತ ಏನು ವೈದ್ಯಾಧಿಕಾರಿಗಳು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ BP ಲೋವರ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಹೆಚ್ಚಿನ ವೈದ್ಯರು ಇಲ್ಲಿ ಇರೋದ ಕಾರಣಕ್ಕಾಗಿ ನಾವು ಏನು ಮಾಡಕ್ ಆಗಿಲ್ಲ ಅನ್ನೋ ಮಾಹಿತಿ ಕೂಡ ಏನು ಸಿಗ್ತಾ ಇದೆ. ಹೀಗಾಗಿ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಬೆಳಗಾವಿಯಲ್ಲಿ ಪದೇ ಏನು ಬಾಣಂತಿಯರ ಸಾವು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಏನು ಒಂದು ಒಳ್ಳೆಯ ಚಿಕಿತ್ಸೆ ನೀಡೋದಕ್ಕೆ ಆರೋಗ್ಯ ಸಚಿವರು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಹೇಳಿ ಏನು ಇಲ್ಲಿ ಸ್ಥಳೀಯ ಸಂಘಟನೆಗಳು ಕೂಡ ಈ ಹಲವಾರು ಬಾರಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಆ ಮನವಿಗೆ ಯಾವುದೇ ಸ್ಪಂದನೆ ಕೂಡ ಆಗಿಲ್ಲ. ಬಾಣಂತಿಯರ ಸಾವಿಗೆ ಏನು ಅಲ್ಲಿ ಸರಿಯಾದ ವ್ಯವಸ್ಥೆ, ಆಸ್ಪತ್ರೆಯಲ್ಲಿ ಸರಿಯಾದ ವ್ಯವಸ್ಥೆ ಕೂಡ ಇಲ್ಲ. ವ್ಯವಸ್ಥೆ ಇರದ ಕಾರಣಕ್ಕಾಗಿ ಏನು ಅಲ್ಲಿ ಇರ್ತಕ್ಕಂಥ ನರ್ಸ್ಗಳ ಮೇಲೆ ಡಾಕ್ಟರ್ಗಳು ಹೇಳಿ ಹೋಗೋದ್ರಿಂದ ಯಾವುದೇ ತರ ಅಲ್ಲಿ ವೈದ್ಯರಿ ಇದನ್ನು ಬಾಣಂತಿಯರಿಗೆ ಒಂದು ಒಳ್ಳೆಯ ಒಂದು ವೈದ್ಯಕೀಯ ಚಿಕಿತ್ಸೆ ಸಿಗ್ತಾ ಇಲ್ಲ. ಹೀಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಏನು ಒಂದು ಒಳ್ಳೆಯ ವೈದ್ಯಕೀಯ ಚಿಕಿತ್ಸೆ ಒಳಪಡಿಸಬೇಕು ಸರ್ಕಾರ. ಅಲ್ಲಿವರೆಗೆ ಏನು ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಒಂದು ಕರೆನೂ ಕೂಡ ಕಟ್ಟಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವೈದ್ಯರು ಏನು 24 ಗಂಟೆಗಳು ಏನು ವೈದ್ಯರು ಅಲ್ಲಿ ಸೇವೆಯನ್ನು ಸಲ್ಲಿಸಬೇಕು. ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ಕಾರಿ ಏನು ಕೆಲಸ ಮಾತ್ರ ಮಾಡಬೇಕು. ಸರ್ಕಾರಿ ಸಂಬಳಕ್ಕೆ ಮಾತ್ರ ಹಾಜರಾಗ್ತಾ ಇದ್ದಾರೆ ವೈದ್ಯರು. ಯಾವುದೇ ಒಂದು ರೋಗಿಗಳಿಗೆ ಒಂದು ಚಿಕಿತ್ಸೆ ಕೊಡುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಆರೋಪ ಕೂಡ ಮಾಡಿದ್ದಾರೆ. ಹೀಗಾಗಿ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಬಾಣಂತಿಯರ ಸಾವಿನ ಪ್ರಕರಣ ಹೆಚ್ಚೋದ್ರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಒಂದು ಬಿಮ್ಸ್ ಆಸ್ಪತ್ರೆಗೆ ಒಂದು ಕಳಂಕ ಬರ್ತಾ ಇದೆ. ಏನು ಇಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಮತ್ತು ಮಹಿಳಾ ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯ
ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಬೆಳಗಾವಿ ಜಿಲ್ಲೆ ಅವರಾಗಿರೋದ್ರಿಂದ ಇವರಿಬ್ಬರು ಯಾವ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇಲ್ಲಿ ವೈದ್ಯರ ಹೆಚ್ಚಿನ ಸಂಖ್ಯೆಯಲ್ಲಿ ತರಬೇಕಾಗಿತ್ತು. ಆದರೂ ಒಂದು ಯಾವುದೇ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಕಂಡು ಬರ್ತಾ ಇದೆ. ಹೀಗಾಗಿ ವೈದ್ಯರ ಸಂಖ್ಯೆ ಹೆಚ್ಚಿಸಿದರೆ ಇಲ್ಲಿ ಆರೋಗ್ಯ ಒಳ್ಳೆಯ ಚಿಕಿತ್ಸೆ ಸಿಗ್ಬೋದಂತ ಒಂದು ನಂಬಿಕೆ ಕೂಡ ಇದೆ. ಹೀಗಾಗಿ ಒಂದು ತಡೆಯಬಹುದು, ಬಾಣಂತಿಯರ ಸಾವನ್ನು ತಡೆಯಬಹುದು ಅಂತ ಒಂದು ಒಟ್ಟಾರೆಯಾಗಿ ಏನು ಅಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಾವಿನ ಸಂಖ್ಯೆ ಕಡಿಮೆ ಮಾಡೋಕೆ ಅಂತ ವೈದ್ಯರನ್ನು ಇಲ್ಲಿ ನಿಯೋಗ ಮಾಡಬೇಕು. ನಿಯೋಜನೆ ಮಾಡಿ ವೈದ್ಯರ ಒಂದು ವೈದ್ಯಕೀಯ ಕೊಡುವ ನಿಟ್ಟಿನಲ್ಲಿ ಆರೋಗ್ಯ ಎಲ್ಲ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರಲ್ಲ ಅವರಿಗೆ ಒಂದು ಒಳ್ಳೆಯ ಚಿಕಿತ್ಸೆ ಸಿಗಬಹುದು ಅಂತ ಭರವಸೆ ಕೂಡ ಇದೆ. ಸಂಪತ್ ಕುಮಾರ್, ಥ್ಯಾಂಕ್ ಯು ಬಾಳಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಡೆಲಿವರಿ ಮಾಡಿದಾರೆ. 12 ಗಂಟೆ 11 ನಿಮಿಷ ಡೆಲಿವರಿ ಮಾಡ್ರೆ, 1.5 ಗಂಟೆ ನಮ್ ಕಡೆ ಕೊಟ್ಟಾರೆ. ಆಮೇಲೆ ಅರ್ಧ ತಾಸು ಬಿಟ್ಟು ಮಾತಾಡಿದಾಳು, ಇನ್ನೂ ಅರ್ಧ ತಾಸು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.